ಹಾಯ್ ಹಲೋ, ನೀವು ನೋಡ್ತಾ ಇದ್ರ ರಿಪೋರ್ಟ್ ಒನ್. ನಾನು ಅಶ್ವಿನಿ ಭಟ್. ಅಭಿನಯ ಸರಸ್ವತಿ ಎಂದೇ ಬಿರುದು ಪಡೆದಿದ್ದ ಖ್ಯಾತ ಬಹುಭಾಷಾ ನಟಿ ಬಿ ಸರೋಜಾ ದೇವಿ ಅವರು ವಿಧಿವಶರಾಗಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಹಿಂದಿ ಸೇರಿದಂತೆ ನಾನಾ ಭಾಷೆಗಳಲ್ಲಿ ನಾನಾ ಪಾತ್ರಗಳಲ್ಲಿ ಮಿಂಚಿದ್ದ ಬಿ ಸರೋಜಾ ದೇವಿ ಅವರು ಎಂತಹದ್ದೇ ಪಾತ್ರ ಕೊಟ್ಟರು ಕೂಡ ಸೈಲೆನ್ಸ್ಕೊಳ್ತಾ ಇದ್ರು. ಸದ್ಯ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಇವರು ತಮ್ಮ 87ನೇ ವರ್ಷಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಎನ್ಟಿಆರ್, ಎಂಜಿಆರ್, ಶಿವಾಜಿ ರೀತಿಯ ಖ್ಯಾತ ನಾಮರ ಜೊತೆ ಬಿ ಸರೋಜಾ ದೇವಿ ತೆರೆ ಹಂಚಿಕೊಂಡಿದ್ರು. ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಒಂದು ಕಾಲದಲ್ಲಿ ನಾಯಕಿಯಾಗಿ ಮಿಂಚಿದ್ದ ಇವರು ಬಳಿಕ ಪೋಷಕ ಪಾತ್ರಗಳತ್ತ ಮುಖ ಮಾಡಿದ್ದು ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಚಿತ್ರದ ಅತಿಥಿ ಪಾತ್ರದಲ್ಲಿ ಕೊನೆಯದಾಗಿ ಬಣ್ಣ ಹಚ್ಚಿದ್ರು. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ರು. ಚಿತ್ರರಂಗ ಪ್ರವೇಶಿಸಿದ 4 ವರ್ಷಗಳಲ್ಲಿ 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸರೋಜಾದೇವಿ ನಟಿಸಿದ್ರು. ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಎನ್ನಿಸಿಕೊಂಡವರು ಈ ಬಿ ಸರೋಜಾದೇವಿ. ತಮ್ಮ ಅದ್ಭುತ ಪಾತ್ರಗಳ ಮೂಲಕ ಸಿನಿ ರಸಿಕರನ್ನ ರಂಜಿಸಿದ್ರು. ಟಾಲಿವುಡ್, ಕಾಲಿವುಡ್ನಲ್ಲಿ ಬೆಂಗಳೂರು ಸರೋಜಾದೇವಿ ಎಂದೇ ಖ್ಯಾತರಾಗಿದ್ರು. ಕಳೆದ ಕೆಲ ವರ್ಷಗಳಿಂದ ಸಿಲಿಕಾನ್ ಸಿಟಿಯಲ್ಲೇ ಅವರು ನೆಲೆಸಿದ್ದು 2008ರಲ್ಲಿ ಭಾರತ ಸರ್ಕಾರದಿಂದ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಅವರನ್ನ ಅರಸಿ ಬಂದಿತ್ತು. ಇದೀಗ ತಮ್ಮ ಜೀವನದ ಕೊನೆ ಪ್ರಯಾಣವನ್ನ ಮುಗಿಸಿದ್ದಾರೆ. ಹೋಗಿ ಬನ್ನಿ ಸರೋಜಾದೇವಿ ಅಮ್ಮ.